ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಡಿಬೆಂಚರ್ಸ್ ಮತ್ತು ಬಾಂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಕ್ಲಾಸಲ್ಲಿ ವಾಟ್ ಯು ಮೀನ್ ಬೈ ದ ಮ್ಯೂಚುವಲ್ ಫಂಡ್ ಅಂತಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏನು ಈ ಮ್ಯೂಚುವಲ್ ಫಂಡ್ ಅಂದರೆ ಅಂತ, ಇನ್ವೆಸ್ಟ್ಮೆಂಟ್ ಕಂಪ್ನೀಸ್ ಆರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಒಬ್ಟೈನ್ ಫಂಡ್ಸ್ ಫ್ರಮ್ ಲಾರ್ಜ್ ನಂಬರ್ ಆಫ್ ಇನ್ವೆಸ್ಟರ್ ಥ್ರೂ ಎ ಸೇಲ್ ಆಫ್ ಯೂನಿಟ್ಸ್ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತಾರೆ, ದ ಫಂಡ್ ಕಲೆಕ್ಟೆಡ್ ಫ್ರಮ್ ದ ಇನ್ವೆಸ್ಟರ್ಸ್ ಆರ್ ಪ್ಲೇಸ್ಡ್ ಅಂಡರ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಫಾರ್ ದ ಬೆನಿಫಿಟ್ ಆಫ್ ಇನ್ವೆಸ್ಟರ್ ಅಂತ. ಏನಂತಂದರೆ, some investor who wanted to invest in a stock market. They want to invest in equity share, preference share, debenture, bonds. Okay, but they don't know how the market is going to, or they are unable to make a profit out of it, or they don't know the procedure, or they know the procedure but they are not expert. So what they do, they are afraid to invest in a equity market. So what they do for that, so those type of investor will go and buy, they go and invest in a mutual fund company. Okay, for example, ನಿಮ್ಮ ಕ್ಲಾಸಲ್ಲಿ ಇರೋರೆಲ್ಲ ಅಂದರೆ, ಫಾರ್ ಎಕ್ಸಾಂಪಲ್, ಯು ನೋ ದ ಸ್ಟಾಕ್ ಮಾರ್ಕೆಟ್ ಬಟ್ ಯು ಡೋಂಟ್ ನೋ ಹೌ ಟು ಮೇಕ್ ಎ ಪ್ರಾಫಿಟ್ ಔಟ್ ಆಫ್ ಇಟ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ ಬಟ್ ಅದು ಪ್ರಾಫಿಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಯು ಆರ್ ನಾಟ್ ಎಕ್ಸ್ಪರ್ಟ್. ಸೊ ವಾಟ್ ಯು ಡೂ, ಆಲ್ ಆಫ್ ಯು ವಿಲ್ ಗೋ ಅಂಡ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್. SBI ಮ್ಯೂಚುವಲ್ ಫಂಡ್ ಇದೆ ಅಂತ ತಿಳ್ಕೊಳ್ಳೋಣ. SBI ಮ್ಯೂಚುವಲ್ ಫಂಡನ್ನ ನೀವೆಲ್ಲ ಸೇರಿ ಹೋಗಿ ತೊಗೊತೀರ. ಈ SBI ಅವರು ಏನು ಮಾಡ್ತಾರೆ, ನಿಮ್ಮೆಲ್ಲರಿಂದ ಕಲೆಕ್ಟ್ ಮಾಡಿದ ದುಡ್ಡನ್ನ ತೊಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ದ್ಯಾಟ್ ವಿ ಕಾಲ್ ಇಟ್ ಇಸ್ ಎ ಮ್ಯೂಚುವಲ್ ಫಂಡ್ ಅಂತ. ಸೊ ದ ಇನ್ವೆಸ್ಟರ್ ಹೂ ಡೋಂಟ್ ನೋ ದ ಸ್ಟಾಕ್ ಮಾರ್ಕೆಟ್, ದೇ ವಿಲ್ ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಎ ಮ್ಯೂಚುವಲ್ ಫಂಡ್ ಕಂಪನಿ, ಆ್ಯಂಡ್ ಮ್ಯೂಚುವಲ್ ಫಂಡ್ ಕಂಪನಿ ವಿಲ್ ಗೋ ಅಂಡ್ ಇನ್ವೆಸ್ಟ್ ಇನ್ ಎ ಸ್ಟಾಕ್ ಮಾರ್ಕೆಟ್. ಸೊ ದ್ಯಾಟ್ ಓನ್ಲಿ ವಿ ಕಾಲ್ ಇಟ್ ಇಸ್ ಎ ಮ್ಯೂಚುವಲ್ ಫಂಡ್ ಅಂತ. ಸೊ ಇಲ್ಲಿ ಟ್ರಸ್ಟ್ ಕ್ರಿಯೇಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಗೆ. ಟ್ರಸ್ಟ್ ಅಂತಂದರೆ ಈಗ SBI ಈಸ್ ಎ ಒನ್ ಟ್ರಸ್ಟ್. ಓಕೆ, ಸೊ ದಟ್ಸ್ ದ ಮೀನಿಂಗ್ ಆಫ್ ಮ್ಯೂಚುವಲ್ ಫಂಡ್. ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಸೊ ಇಲ್ಲಿ ತುಂಬ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ. ಓಪನ್ ಎಂಡೆಡ್ ಸ್ಕೀಮ್ಸ್ ಅಂತಿದೆ. ಸೊ ಓಪನ್ ಎಂಡೆಡ್ ಸ್ಕೀಮ್ ಮತ್ತು ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತಿದೆ. ಓಪನ್ ಅಂತಂದರೆ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಫಿಕ್ಸೆಡ್ ಮೆಚುರಿಟಿ ಪೀರಿಯಡ್. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಮೆಚುರಿಟಿ ಪೀರಿಯಡ್ ಇದ್ದಿಲ್ಲ. ಓಕೆ, ಸೊ ಏನು ಮಾಡ್ಬೋದು, ಏನು ಅಟ್ ದ ಫೇಸ್ ವ್ಯಾಲ್ಯೂ ಇನ್ಶಿಯಲಿ ಏನು ಮಾಡ್ತಾರೆ, 100 ರೂಪಾಯಿ ಇದ್ದರೆ ಅದಕ್ಕೆ 100 ರೂಪಾಯಿನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾದಮೇಲೆ ನೀವು ಯಾವಾಗ ಬೇಕಂದ್ರೂ ಅದನ್ನು ಪರ್ಚೇಸ್ ಮಾಡ್ಬೋದು, ಯಾವಾಗ ಬೇಡ ಅದನ್ನು ನೀವು ಸೆಲ್ ಮಾಡ್ಬೋದು. SBI ಮ್ಯೂಚುವಲ್ ಫಂಡ್ ಹೋಗಿ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವಾಗ ಬೇಕು ಅವಾಗ ತೊಗೊಬೋದು, ನಿಮ್ಗೆ ಯಾವಾಗ ಬೇಕು ಅವಾಗ ಅದನ್ನು ಸೆಲ್ ಮಾಡೋದು. ಅಂಥದ್ದನ್ನು ನಾವೇನಂತ ಹೇಳ್ತೇವೆ, ಓಪನ್ ಎಂಡೆಡ್ ಸ್ಕೀಮ್ ಅಂತ ಹೇಳ್ತೇವೆ. ದೇರ್ ಈಸ್ ನೀವು ಪರ್ಚೇಸ್ ಮಾಡೋದಕ್ಕೂ ತೊಗೊಳೋದಕ್ಕೂ ಲಿಮಿಟೇಷನ್ಸ್ ಇಲ್ಲ. ಮ್ಯೂಚುವಲ್ ಫಂಡ್ ಕಂಪ್ನಿನೇ ತೊಗೊಳುತ್ತೆ, ಮ್ಯೂಚುವಲ್ ಫಂಡ್ ಕಂಪ್ನಿನೇ ನಿಮಗೆ ಬೇಡ ಅಂದರೆ ಮ್ಯೂಚುವಲ್ ಕಂಪ್ನಿನೇ ಪರ್ಚೇಸ್ ಮಾಡುತ್ತೆ. ಓಕೆ, ಸೊ ಅಂಥ ಸ್ಕೀಮ್ಸ್ನ ನಾವು ಓಪನ್ ಎಂಡೆಡ್ ಸ್ಕೀಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತಿದೆ. ಅಂದ್ರೇನು, ಸೊ ಇಲ್ಲಿ ಸಮ್ ಟೈಮ್ ಆದಮೇಲೆ ಕ್ಲೋಸ್ ಆಗುತ್ತೆ. ಎಷ್ಟು, 2 to 5 years ಆದಮೇಲೆ ನಾವು ಯೂನಿಟ್ಸ್ನ ಪರ್ಚೇಸ್ ಮಾಡ್ಬೋದು, ಬಟ್ ಯೂನಿಟ್ನ ಸೆಲ್ ಮಾಡಲಿಕ್ಕಾಗಲ್ಲ. ನಾವು ಪರ್ಚೇಸ್ ಮಾಡಿದ್ರೆ 2 to 5 years ಒಳಗಡೆ ಪರ್ಚೇಸ್ ಮಾಡಬೇಕು. ಅದಾದಮೇಲೆ ಏನು ಮಾಡ್ತಾರೆ, ಒನ್ಸ್ ಇಟ್ ಈಸ್ ಕ್ಲೋಸ್ಡ್, ಪರ್ಚೇಸಿಂಗ್ ಎಲ್ಲ ಕ್ಲೋಸ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆದರೆ ನಾವೇನಾದರೂ ಅದನ್ನು ಸೆಲ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದಾದ್ರು ಥ್ರೂ ಎ ಬ್ರೋಕರ್ ಐ ನೀಡ್ ಟು ಸೆಲ್. ಇಫ್ ಐ ವಾಂಟ್ ಟು ಪರ್ಚೇಸ್ ಆಲ್ಸೋ ಥ್ರೂ ಎ ಬ್ರೋಕರ್ ಐ ನೀಡ್ ಟು ಪರ್ಚೇಸ್. ಸೊ ಅಂಥ ಸ್ಕೀಮ್ನ ನಾವೇನಂತ ಹೇಳ್ತೇವೆ, ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತ ಹೇಳ್ತೇವೆ. ಇಲ್ಲಿ ಫ್ರೀ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಇರೋದಿಲ್ಲ, ಯಾವಾಗ ಬೇಕು ಬರೋಕ್ಕಾಗಲ್ಲ. ಯಾವಾಗ ಬೇಕು ಅದನ್ನು ತೊಗೊಂಡು ಅಷ್ಟರೊಳಗಡೆ ತೊಗೊಂಡು ಮತ್ತು ಬೇಡ ನಾನು ಸೇಲ್ ಮಾಡ್ತೇನೆ ಅಂದರೆ ಐ ನೀಡ್ ಟು ಸೆಲ್ ಇಟ್ ಇನ್ ಎ ಸ್ಟಾಕ್ ಮಾರ್ಕೆಟ್ ಥ್ರೂ ಎ ಬ್ರೋಕರ್. ಸೊ ದೋಸ್ ಟೈಪ್ ಆಫ್ ಸ್ಕೀಮ್ಸ್ ವಿ ಕಾಲ್ ಇಟ್ ಆಸ್ ಎ ಕ್ಲೋಸ್ ಎಂಡೆಡ್ ಸ್ಕೀಮ್ ಅಂತ ಹೇಳ್ತೇವೆ. ಓಕೆ, ಅದ್ರ ಜೊತೆಗೆ ಬೇರೆ ಕ್ಲಾಸಿಫಿಕೇಷನ್ಸು ಇದೆ. ಗ್ರೋತ್ ಸ್ಕೀಮ್ ಅಂತ, ಆ್ಯಸ್ ದ ನೇಮ್ ಸ್ಪೆಸಿಫೈ, ವಾಟ್ ಎವರ್ ದ ಮ್ಯೂಚುವಲ್ ಫಂಡ್ ಕಂಪ್ನೀಸ್, ವಾಟ್ ಎವರ್ ದ ಮನಿ ದೇ ಹ್ಯಾವ್ ಬೀನ್ ಕಲೆಕ್ಟೆಡ್, ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಏನು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಬೈ ಸೆಲ್ಲಿಂಗ್ ಎ ಯೂನಿಟ್. ಮ್ಯೂಚುವಲ್ ಫಂಡ್ ಕಂಪ್ನಿ, ಈಗ ಮ್ಯೂಚುವಲ್ ಫಂಡ್ ಕಂಪ್ನೀಲಿ ನಾವು ಪರ್ಚೇಸ್ ಮಾಡೋದನ್ನು ಯೂನಿಟ್ಸ್ ಅಂತ ಹೇಳ್ತೇವೆ. ಇನ್ವೆಸ್ಟ್ಮೆಂಟ್ ಮಾಡೋತೀವಲ್ಲ ಅದನ್ನು 1 ಯೂನಿಟ್, 2 ಯೂನಿಟ್, 3 ಯೂನಿಟ್, 4 ಯೂನಿಟ್ ಅಂತ ಹೇಳ್ತೇವೆ. ಎಷ್ಟು ಬೇಕಂದ್ರೂ ಪರ್ಚೇಸ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡು ಯೂನಿಟ್ನ ಸೇಲ್ ಮಾಡ್ಕೋ ಮೂಲಕ ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ. ಅಮೌಂಟ್ನ ಏನು ಮಾಡೋದು, ಈಗ ಈಕ್ವಿಟಿ ಶೇರ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅವರು ದುಡ್ಡನ್ನ ಏನು ಮಾಡ್ತಾರೆ, ಯೂನಿಟಾಗಿ ಸೇಲ್ ಮಾಡ್ತಾರೆ. ಆ ಯೂನಿಟ್ನ ನೀವು ಪರ್ಚೇಸ್ ಮಾಡೋದು ಅಂತ. ಮ್ಯೂಚುವಲ್ ಫಂಡ್ ಕಂಪನೀಸು ಯೂನಿಟ್ ಅಂತ ಸೇಲ್ ಮಾಡ್ತಾರೆ. ಯೂನಿಟ್ ಅಂತ ಸೇಲ್ ಮಾಡಿದ್ರೆ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗೆ, ನೀವು ಇನ್ಶೂರೆನ್ಸ್ ಪಾಲಿಸಿ ತೊಗೊತೀವಲ್ಲ ಹಾಗೆ ಇಲ್ಲಿ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ತೊಗೊತೀವಿ. ಅವ್ರು ಹೋಗಿ ಅದನ್ನು
ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಗ್ರೋತ್ ಸ್ಕೀಮ್ ಅಂತ, ಗ್ರೋತ್ ಸ್ಕೀಮಲ್ಲಿ ಏನು ಮಾಡ್ತಾರೆ, ಅಟ್ ದ ಟೈಮ್ ಆಫ್ ಇಶ್ಯೂಯಿಂಗ್ ಮ್ಯೂಚುವಲ್ ಫಂಡ್ ಆ ಟೈಮಲ್ಲೇ ಹೇಳ್ತಾರೆ, ಯೂನಿಟ್ನ ಸೇಲ್ ಮಾಡಬೇಕಾದ್ರೆ ಹೇಳ್ತಾರೆ ವೇರ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಅಂತ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ಸೊ ಇನ್ ದ ಕೇಸ್ ಆಫ್ ಮ್ಯೂಚುವಲ್ ಫಂಡ್ ಗ್ರೋತ್ ಸ್ಕೀಮಲ್ಲಿ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಈಕ್ವಿಟಿ ಶೇರ್, ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಈಕ್ವಿಟಿ ಶೇರ್ ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಾವಿಲ್ಲಿ ಕಲೆಕ್ಟ್ ಮಾಡಿದಂಥ ದುಡ್ಡನ್ನ ಅಂತ ಹೇಳಿದ್ರೆ ಅದನ್ನು ನಾವು ಗ್ರೋತ್ ಓರಿಯೆಂಟೆಡ್ ಸ್ಕೀಮ್ ಅಥವಾ ಗ್ರೋತ್ ಸ್ಕೀಮ್ ಅಂತ ಹೇಳ್ತೇವೆ. ಮ್ಯೂಚುವಲ್ ಕಂಪನಿ ವಿಲ್ ಗೋ ಆ್ಯಂಡ್ ಇನ್ವೆಸ್ಟ್ ಇನ್ ಎ ಸ್ಟಾಕ್ ಮಾರ್ಕೆಟ್, ವಿಲ್ ಕಲೆಕ್ಟ್ ದ ಫಂಡ್ ಆ್ಯಂಡ್ ಆಫ್ಟರ್ ದಟ್ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಎ ಈಕ್ವಿಟಿ ಶೇರ್ ಮಾರ್ಕೆಟ್. ಸೊ ದೋಸ್ ಟೈಪ್ ಆಫ್ ಸ್ಕೀಮ್ಸ್ ವಿ ಕಾಲ್ ಇಟ್ ಇಸ್ ಗ್ರೋತ್ ಓರಿಯೆಂಟೆಡ್. ಇನ್ಕಮ್ ಓರಿಯೆಂಟೆಡ್, ಸೊ ಇಲ್ಲಿ ಫಂಡ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದ್ರ ಮೇಲೆ ಕ್ಲಾಸಿಫಿಕೇಷನ್ ಆಗುತ್ತೆ. ವಾಟ್ ಎವರ್ ದ ಫಂಡ್ ಹ್ಯಾಸ್ ಬೀನ್ ಕಲೆಕ್ಟೆಡ್, ದಟ್ ಫಂಡ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಇನ್ ಎ ಡಿಬೆಂಚರ್, ಮನಿ ಮಾರ್ಕೆಟ್, ಅರೆ ಕಾಲ್ ಮಾರ್ಕೆಟ್, ಕಮರ್ಷಿಯಲ್ ಪೇಪರ್, ಈ ಥರ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ನಾವೇನಂತ ಹೇಳ್ತೇವೆ, ಇನ್ಕಮ್ ಓರಿಯೆಂಟೆಡ್ ಫಂಡ್ ಅಂತ ಹೇಳ್ತೇವೆ. ಗ್ರೋತ್ ಸ್ಕೀಮಲ್ಲಿ ಈಕ್ವಿಟಿ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ಕಮ್ ಸ್ಕೀಮಲ್ಲಿ ಡಿಬೆಂಚರ್, ಬಾಂಡ್ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಸ್ಕೀಮ್. ಬ್ಯಾಲೆನ್ಸ್ಡ್ ಅಂದರೆ ಈಕ್ವಿಟಿಗೂ ಹಾಕಲ್ಲ, ಡಿಬೆಂಚರ್ಗೂ ಹಾಕಲ್ಲ ಪೂರಾ ದುಡ್ಡನ್ನ. ಅವ್ರೇನು ಮಾಡ್ತಾರೆ, 50% ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 50% ಡಿಬೆಂಚರ್ ಮತ್ತು ಬಾಂಡ್ ಅಥವಾ ಮನಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅಂಥ ಸ್ಕೀಮ್ನ ನಾವು ಬ್ಯಾಲೆನ್ಸ್ಡ್ ಸ್ಕೀಮ್ ಅಂತ ಹೇಳ್ತೀವಿ. ಅಂದರೆ ಮ್ಯೂಚುವಲ್ ಫಂಡ್ ಕಲೆಕ್ಟ್ ಮಾಡಿದ್ದನ್ನ ಎಲ್ಲೆಲ್ಲಿ ಹಾಕ್ತಾರೋ ಅದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್. ಈಕ್ವಿಟಿಗೆ ಹಾಕಿದ್ರೆ ಗ್ರೋತ್ ಸ್ಕೀಮ್ ಅಂತ ಹೇಳ್ತೀವಿ, ಅದನ್ನು ಡಿಬೆಂಚರ್, ಬಾಂಡ್ ಅಥವಾ ಮನಿ ಮಾರ್ಕೆಟ್ಗೆ ಹಾಕಿದ್ರೆ ಇನ್ಕಮ್ ಅಂತೀವಿ. ಎರಡಕ್ಕೂ ಹಾಕಿದ್ರೆ ನಾವು ಬ್ಯಾಲೆನ್ಸ್ಡ್ ಸ್ಕೀಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅದಾದಮೇಲೆ ಮನಿ ಮಾರ್ಕೆಟ್ ಸ್ಕೀಮ್ ಅಂತಿದೆ. ಸೊ ಇನ್ ದಿಸ್ ಒನ್ ವಾಟ್ ದಿ ಡು, ಇಲ್ಲಿ ಏನು ಕಲೆಕ್ಟ್ ಮಾಡಿದ್ದಾರೆ ಮನಿನ, ಆ ಫಂಡ್ನ ತೊಗೊಂಡೋಗಿ ಮನಿ ಮಾರ್ಕೆಟ್ ಸ್ಕೀಮಲ್ಲಿ ಹಾಕ್ತಾರೆ. ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಕಾಲ್ ಮನಿ ಮಾರ್ಕೆಟ್, ಟ್ರೆಜರಿ ಬಿಲ್, ಓಕೆ, ಇದೆಲ್ಲ ಕೂಡ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದನ್ನು ನಾವು ಮನಿ ಮಾರ್ಕೆಟ್ ಸ್ಕೀಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್. ಸೊ ಆ್ಯಸ್ ದ ನೇಮ್ ಸ್ಪೆಸಿಫೈ, ವಾಟ್ ಎವರ್ ದ ಅಮೌಂಟ್ ಹ್ಯಾಸ್ ಬೀನ್ ಕಲೆಕ್ಟೆಡ್ ದಟ್ ಈಸ್ ಗೋಯಿಂಗ್ ಟು ಬಿ ಇನ್ವೆಸ್ಟೆಡ್ ಇನ್ ಎ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್. ಎಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ನಮಗೆ ಕಡಿಮೆ ಆಗುತ್ತೆ, ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ನಾವೀಗ ಲೈಫ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವೆಷ್ಟು, ಅಥವಾ ಎಫ್ ಡಿ ಇಟ್ಟರೆ ಸೆಕ್ಷನ್ 80C ಅದನ್ನು ನಾವು ಅಷ್ಟು 1,50,000 ತನಕ ಅಮೌಂಟ್ನ ನಾವು ಸೇವಿಂಗ್ಸ್ ಅಂತ ತೋರಿಸ್ಬೋದು. ಸೊ ಇಲ್ಲೂ ಅಷ್ಟೇ ಮಾಡುವಂಥದ್ದು. ಏನು ಮಾಡ್ತಾರೆ, ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸಲ್ಲಿ ದುಡ್ಡನ್ನ ತೊಗೊಂಡೋಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂಥ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದನ್ನು ನಾವು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತೇವೆ. ಓಕೆ, ಸೊ ಎಲ್ಲಿ ನಮಗೆ ಟ್ಯಾಕ್ಸ್ನ ರಿಡ್ಯೂಸ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತೇವೆ, ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ನ ಮಾಡುವಂಥದ್ದು ನಾವು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದರೆ ಈ ಟ್ಯಾಕ್ಸ್ ಪಾಲಿಸಿ ಹೇಗಿರುತ್ತೆ ಅದ್ರ ಪ್ರಕಾರನೇ ಸ್ಕೀಮ್ನ ಡಿಸೈನ್ ಮಾಡಿರ್ತಾರೆ ಟ್ಯಾಕ್ಸ್ ಹೋಲ್ಡರ್ಸ್ಗೋಸ್ಕರನೇ. ಅವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರಿಗೆ ಸೆಕ್ಷನ್ 80C ಕೂಡ ಅದನ್ನು ತೋರಿಸ್ಬೋದು ಡಿಡಕ್ಷನ್ಸಿಗೆ. ನೆಕ್ಸ್ಟ್ ಡೊಮ್ಯಾಸ್ಟಿಕ್ ಫಂಡ್ಸ್ ಅಂತಿದೆ. ಡೊಮ್ಯಾಸ್ಟಿಕ್ ಫಂಡ್ಸ್ ಅಂತಂದರೆ ವಾಟ್ ಎವರ್ ದ ಮನಿ ಹ್ಯಾಸ್ ಬೀನ್ ಕಲೆಕ್ಟೆಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ಎ ಡೊಮ್ಯಾಸ್ಟಿಕ್ ಸ್ಟಾಕ್ ಮಾರ್ಕೆಟ್. ಡೊಮ್ಯಾಸ್ಟಿಕ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇಲ್ಲಿ ಮಾತ್ರ ಅವ್ರು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬೇರೆ ಕಡೆ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ. ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಅದನ್ನು ನಾವೇನಂತ ಹೇಳ್ತೀವಿ, ಡೊಮ್ಯಾಸ್ಟಿಕ್ ಫಂಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಫ್ ಶೋರ್ ಫಂಡ್ ಅಂತ ಹೇಳುತ್ತೆ. ಡೊಮ್ಯಾಸ್ಟಿಕ್ ಫಂಡಿಗೆ ಆಪೋಸಿಟ್ಟೇ ಆಫ್ ಶೋರ್ ಫಂಡ್. ಆಫ್ ಶೋರ್ ಅಂತಂದರೆ ಫಾರಿನ್ ಮಾರ್ಕೆಟ್ಸಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ ಕಂಪ್ನೀಸು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನಾವು ಆಫ್ ಶೋರ್ ಫಂಡ್ ಅಂತ ಹೇಳ್ತೀವಿ. ಓಕೆ, UTI 1986 ಹೋಗಿ ಈ ಥರ ಸ್ಕೀಮ್ನ ಆಲ್ರೆಡಿ ಇದು ಮಾಡಿದ್ದಾರೆ. ಏನು, ದೇ ಹ್ಯಾವ್ ಗಾನ್ ಆನ್ ಮೀನ್ಸ್ ವಾಟ್ ಎವರ್ ದ ಮನಿ ದೇ ಹ್ಯಾವ್ ಬೀನ್ ಕಲೆಕ್ಟೆಡ್ ದಟ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಇನ್ ಎ US ಮಾರ್ಕೆಟ್. ಓಕೆ, ಸೊ ಫಾರಿನ್ ಕರೆನ್ಸಿಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ, ಫಾರಿನ್ ಮಾರ್ಕೆಟಲ್ಲಿ ಅಥವಾ ಫಾರಿನ್ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಓಕೆ, ಅದನ್ನು ನಾವು ಆಫ್ ಶೋರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಫಾರಿನ್ ಮಾರ್ಕೆಟ್ನ ನಾವು ಆಫ್ ಶೋರ್ ಮಾರ್ಕೆಟ್ ಅಂತ ಹೇಳುವಂಥದ್ದು. ಓಕೆ, ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಓಪನ್ ಎಂಡೆಡ್, ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡಬೇಕು, ಯಾವಾಗ ಬೇಕಂದ್ರೂ ಸೇಲ್ ಮಾಡ್ಬೋದು. ಓಪನ್ ಎಂಡೆಡ್ ಪರ್ಚೇಸ್ ಫಿಕ್ಸೆಡ್ ಟೈಮಲ್ಲಿ ಮಾಡ್ಕೊಡುವಂಥದ್ದು. ಸೇಲ್ ಮಾಡಬೇಕಂತಂದರೆ ಏನು ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಮಾಡಬೇಕು. ಅದು ಕ್ಲೋಸ್ ಆಗಿದ ತಕ್ಷಣ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಮಾಡ್ತಾರೆ. ಸೊ ಇಫ್ ಐ ವಾಂಟ್ ಟು ಪರ್ಚೇಸ್ ಆರ್ ಇಫ್ ಐ ವಾಂಟ್ ಟು ಸೆಲ್, ಐ ನೀಡ್ ಟು ಸೆಲ್ ಆ್ಯಂಡ್ ಪರ್ಚೇಸ್ ಇನ್ ಎ ಸ್ಟಾಕ್ ಮಾರ್ಕೆಟ್. ದ ಮನಿ ಇಟ್ ವಿಲ್ ಬಿ ಇನ್ವೆಸ್ಟೆಡ್ ಇನ್ ಎ equity share that is called growth scheme. The money is invested in the
ಡೆಬಿಟ್, ಡಿಬೆಂಚರ್ಸ್, ಬಾಂಡ್, money market instrument that we called income scheme. Balanced 50-50, ಈಕ್ವಿಟಿಲಿ 50, ಡಿಬೆಂಚರಲ್ಲಿ 50. ಮನಿ ಮಾರ್ಕೆಟ್ ಅಂದರೆ ಮನಿ ಮಾರ್ಕೆಟಲ್ಲಿ ಹೋಗಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ನ ಪರ್ಚೇಸ್ ಮಾಡ್ತಾರೆ. ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಟ್ರೆಜರಿ ಬಿಲ್ ಇಲ್ಲೆಲ್ಲ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್, ಎಲ್ಲಿ ಟ್ಯಾಕ್ಸ್ ನಮಗೆ ಸೇವ್ ಆಗುತ್ತೆ, ಎಲ್ಲಿ ಸೆಕ್ಷನ್ 80C ಇಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ ಅಂಥದ್ರಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನಾವು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ತೇವೆ. ಇಂಡಿಯಾದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೊಮ್ಯಾಸ್ಟಿಕ್, ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಫ್ ಶೋರ್ ಫಂಡ್ ಅಂತ ಹೇಳ್ತೇವೆ. ಸೊ ದ್ಯಾಟ್ಸ್ ಅಬೌಟ್ ದ ಮ್ಯೂಚುವಲ್ ಫಂಡ್ ಆ್ಯಂಡ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಎಸ್, ಥ್ಯಾಂಕ್ ಯು.